ಇಟ್ಟು ಮಧ್ಯ ಹಿಂಗೆ ಇಟ್ಕೊಂಡು ನೋಡಿ ನಾನು ಹೆಂಗೆ ತೊಡ್ತೀನಿ ಅಂತ ಹೇಳ್ತೀನಿ ನೋಡಿ. ಅಮ್ಮ ಮನೆಯಲ್ಲಿ ಎಲ್ಲ ಅಡುಗೆ ರೆಡಿ ಆಯಿತು. ಸೊ ನಮ್ಮಮ್ಮ ಮನೇಲಿ ಪೂಜೆ ಮುಗೀತು. ನಮ್ಮಮ್ಮ ಮನೆಯಲ್ಲಿ ಇಲ್ಲಿ ಸ್ಟೂಲ್ ಮೇಲೆ ಪುಟ್ಟದಾಗಿ ಇಟ್ಕೊಂಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ. ನನ್ನ ಮಗಳು ನಾನು ಹೇಳಕ್ಕೆ ಬಂದರೆ ಹೇಳ್ತಾ ಇದ್ದಾಳೆ. ಸೊ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ ಕನ್ನಡ ವ್ಲಾಗ್ಸ್. ನಾನು ಮಾರ್ನಿಂಗಿಂದ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ವಿಶೇಷ ಏನಪ್ಪ ಅಂತ ಅಂದರೆ, ಇವತ್ತು ನಮ್ಮೂರಲ್ಲಿ ವೆಂಕಟರಮಣ ಸ್ವಾಮಿದು ತೇರು. ಇವತ್ತು ತೇರಿರುತ್ತೆ, ನಾಳೆ ಜಾತ್ರೆ ಇರುತ್ತೆ. ಸೊ ಇವತ್ತು ಮನೆಗಳಲ್ಲೆಲ್ಲ ಹಬ್ಬ ಆಚರಣೆ ಎಲ್ಲ ಮಾಡ್ತಾರೆ. ಸೊ ನಾವು ಮನೆಯಲ್ಲಿ ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ 8 o'clock ಏನೋ ಆಗಿದೆ. ಸೊ 6 o'clockಗೆ ಎದ್ದಿದ್ದೆ, ಪೂಜೆ ಎಲ್ಲ ಮುಗಿಸಿ ಅಮ್ಮ ಮನೆಗೆ ಹೊರಟಿದ್ದೀವಿ. ಅಮ್ಮ ಮನೆಗೆ ಕರೆದಿದ್ರು, ಓನ್ ಮನೆ. ಸೊ ಅಮ್ಮ ಮನೆಗೆ ಹೊರಟಿದ್ದೀವಿ. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗೀತು ನೋಡಿ, ತೋರಿಸ್ತೀನಿ. ಸೊ 6 o'clock ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ಕರೆಂಟ್ ಹೋಗಿದೆ ಆ್ಯಕ್ಚುಲಿ, ಸೊ ಲೈಟ್ ಕಮ್ಮಿ ಇದೆ. ಮನೇಲಿ ಬೆಳಿಗ್ಗೆನೇ ಪೂಜೆ ಮಾಡಿದ್ರೆ ಎಷ್ಟು ಪ್ರಶಾಂತವಾಗಿರುತ್ತೆ. ಸೊ ಪೂಜೆ ಎಲ್ಲ ಮುಗೀತು. ನಮ್ಮ ಸಾನು ಆ್ಯಕ್ಚುಲಿ ಇವಾಗಿದ್ಲು, ಅವಳು ಮಲಗಿದ್ದಕ್ಕೆ ಇಷ್ಟೊತ್ತು ನಾನು ಬೇಗ ಬೇಗ ಎಲ್ಲ ಮಾಡ್ಕೊಂಡಿದ್ದಾಯಿತು. ಸೊ ಅಜ್ಜಿ ಮನೆಗೆ ಹೋಗೋದಕ್ಕೆ ನೋಡಿ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು, ಅವಳು ಬಟ್ಟೆ ಹಣ್ಣುಗಳೆಲ್ಲ ಎತ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಳೆ. ಅಮ್ಮ ಅಲ್ಲೇ ನೀರು ಕಾಯಿಸಿದ್ದೀನಿ ಕರ್ಕೊಬಾ ಅಂತು. ಸೊ ಅಲ್ಲೇ ಸ್ನಾನ ಮಾಡಿಸೋಣ ಅಂತ ಎಣ್ಣೆ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ದೀವಿ. ಸನಿ ಎಲ್ಲಿ ಹೋಗೋದು ಇವಾಗ? ಏನು ಮಾಡ್ತೀವಿ? ಅಜ್ಜಿ ಮನೆಗೆ ಹೋಗಿ ಜಿಜ್ಜಿ ಮಾಡ್ತೀಯಾ? ಅವಳು ಬೇಗ ಎದ್ದಿದ್ರೆ ನನಗೇನು ಆ್ಯಕ್ಚುಲಿ ಮಾಡೋಕ್ಕಾಗ್ತಾಯಿರಲಿಲ್ಲ, ಲೇಟಾಗಿ ಎದ್ಲು. ಸೊ ಆರಾಮಾಗಿ ಎಲ್ಲ ಮಾಡಿಕೊಂಡೆ ನಾನು. ಸೊ ವರ್ಷಕ್ಕೊಂದ್ಸರಿ ಇದು ತೇರು ಅಂತ ಬರುತ್ತೆ, ವೆಂಕಟರಮಣ ಸ್ವಾಮಿ ತೇರು. ತುಂಬ ಜೋರಾಗಿ, ತುಂಬ ದೊಡ್ಡದಾಗುತ್ತೆ. ಹೇಳ್ಬೇಕಂದ್ರೆ ತುಂಬ ಜನ ಸೇರಿರ್ತಾರೆ ಇವತ್ತು ನಾಳೆ. ಸೊ ನಾಳೆ ಜಾತ್ರೆಗೆ ಹೋದರೆ ನಾನು ಬ್ಲಾಗ್ನ ಹಾಕ್ತೀನಿ, ನೀವೆಲ್ಲೂ ಮಿಸ್ ಮಾಡ್ದಿರಾ ನೋಡಿ. ಸೊ ಈ ವಿಡಿಯೋ ನಾನು ಅಮ್ಮ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಬ್ಲಾಗ್ನೆಲ್ಲೂ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಲಾಗ್ ಅಮ್ಮ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೋಡಿ, ಇದು ಪಾಂಡ್ ಆ್ಯಕ್ಚುಲಿ ನೂತು ಸಾನುಮಗೆ ನಿನ್ನೆ ಗಿಫ್ಟ್ ಕೊಟ್ಟಿದ್ದು. ನಿನ್ನೆ ಏನು ಸ್ಪೆಷಲಿ ಏನಿಗೆ ಗಿಫ್ಟ್ ಕೊಟ್ಟು ಅಂತ ಹೇಳಿದ್ರೆ, నేను ಆ್ಯಕ್ಚುಲಿ 12th ಡೇಟ್, ಫೆಬ್ರವರಿ 12th, ಲಾಸ್ಟ್ ಇಯರ್ 12th ನಮ್ಮ ಸಾನುಮಗೆ ನಾವು ನಾಮಕರಣ ಮಾಡಿದ್ದಿನ. ಸೊ ನಿನ್ನೆಗೆ 1 year ಆಯಿತು. ಸೊ ಆ ನೆನಪಿಗೆ ಗಿಫ್ಟ್ ಅಂತ ಅಂದ್ಬಿಟ್ಟು ಅವ್ರ ಡ್ಯಾಡಿ ಇವಳಿಗೆ ಪಾಂಡ ಗಿಫ್ಟ್ ತೊಗೊಬಂದಿದ್ರು ಸಡನ್ನಾಗಿ, ಸರ್ಪ್ರೈಸಾಗಿ. ಫುಲ್ಲು ಖುಷಿ ಬಿದ್ದು. ನಮ್ಮ ಸಾನುವ ದೊಡ್ಡದಾಗೈತಿ, ಇಲ್ಲಿ ಕುತ್ಕೊತಾಳೆ. ಆ್ಯಕ್ಚುಲಿ ಸೋಫಾ ಥರ ಇರುತ್ತೆ ಅವಳಿಗೆ ಕುತ್ಕೊಂಡ್ರೆ. ಸಣ್ಣ ಇಷ್ಟ ಆಯ್ತಾ? ಏನಿದು? ಪಾಂಡ. ಸೊ ಇದು ಅವಳಿಗೆ ನಿನ್ನೆ 1 year ನಾಮಕರಣ ನೆನಪಿಗೆ ಗಿಫ್ಟ್ ಕೊಟ್ಟಿದ್ನು ಅವರು. ಸೊ ಬ್ಲಾಗ್ ನಾನು ಅಮ್ಮ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದಿದ್ದೀವಿ. ಅಮ್ಮ ಮನೆಯೆಲ್ಲ ಒರೆಸಿ ಅಟ್ಟಿ ತೊಳೆದು ಮುಗ್ಗಾಕಿ ಎಲ್ಲ ರೆಡಿ ಮಾಡಿದ್ದೆ. ಪೂಜೆ ಒಂದು ಮಾಡಬೇಕು. ನನ್ನ ಮಗಳಿಗೆ ಸ್ನಾನ ಮಾಡ್ಸೋಕೆ ಕರ್ಕೊಂಡೋಯ್ತು. ಸೊ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದೆ. ಸೊ ವ್ಲಾಗ್ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇಲ್ಲಿ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ. ಸೊ ಅಮ್ಮ ಮನೆಗೆ ದೇವ್ರ ಸಾಮಾನು ತೊಳೆಯೋಣ ಅಂತ ಕೂತಿದ್ದೀವಿ. ಇಷ್ಟೇ ಪಿಳ್ಳಾರಿ ದೇವಸ್ಥಾನ ನಾವು ಅಮ್ಮ ಮನೇಲಿ. ನಾವು ಅವತ್ತಿಂದಾನೇ ಇಲ್ಲ ಅಮ್ಮ ಮನೇಲಿ ಹುಣಸೆಹಣ್ಣು ಸಬಿನ ಯೂಸ್ ಮಾಡಿಕೊಂಡೆ ಉಜ್ಜೋದು. ಸೊ ಅಮ್ಮ ಸ್ನಾನ ಮಾಡಿಸ್ತಿತ್ತಲ್ಲ, ನೀರು ಕಾಯಿಸಿದೆ ಇನ್ನು. ಸೊ ನಾನೆಲ್ಲ ದೇವ್ರ ಸಾಮಾನು ತೊಳೆಯೋಣ ಅಂತ ಕೂತ್ಕೊಂಡೆ. ಆ್ಯಂಡ್ ನೀವು ಅಷ್ಟೇ ತಾಮ್ರದ್ದು ಹಿತ್ತಾಳಿದ್ದು ಯಾವುದೇ ದೇವ್ರ ಸಾಮಾನಿರಲಿ ನೀವು ಬಿಸ್ಲರಿ ನೀರಲ್ಲೇ ತೊಳಿರಿ. ನಾವು ಬಿಸ್ಲರಿ ನೀರಲ್ಲೇ ತೊಳಿತೀವಿ, ಬೇಗ ಕರೆ ಕಟ್ಟಲ್ಲ, ಕಪ್ಪುಗಾಗಲ್ಲ. ತೊಳೆದು ಒಂದು 15 days ಆದರೂ ಬೆಳ್ಳಗೆ ಇರುತ್ತೆ. ಸೊ ಹುಣಸೆಹಣ್ಣು ಸಬಿನ ಯೂಸ್ ಮಾಡ್ಕೊಂಡು ಬಿಸ್ಲರಿ ನೀರು ಯೂಸ್ ಮಾಡ್ಕೊಂಡು ತೊಳೆಯೋದು ನೋಡಿ. ದೇವ್ರ ಸಾಮಾನೆಲ್ಲ ಜಿಟ್ಟಿದೆ, ಎಷ್ಟು ಬೆಳ್ಳಗಾಗಿದ್ದಾವೆ ನೋಡಿ. ಹುಣಸೆಹಣ್ಣು ಸಬಿನ ಹಾಕ್ಬಿಟ್ಟು ಬಿಸ್ಲರಿ ನೀರಲ್ಲಿ ಉಜ್ಜಿದ್ರೆ ನೀಟಾಗಿ ಬೆಳ್ಳಗಿರುತ್ತೆ. ನನ್ನ ಮಗಳು ಸ್ನಾನ ಮುಗಿಸ್ಕೊಬಂದ್ಲು, ಎತ್ಕೊಡ್ತಾ ಇದ್ದಾಳು ಒಂದೊಂದೇ ಗೊಬ್ಬರ ಹಾಕಿದ್ರಿ. ಏನು ಚಿನ್ನು ಅದು? ಮಾಮಿಗ ಕೊಡು. ಮಾಮಿನ ನೋಡಿ ಎಷ್ಟು ಬೆಳ್ಳಗಾಗಿದೆ. ಬಿಸ್ಲರಿ ನೀರಲ್ಲಿ ತೊಳೆದ್ರೆ ಆ್ಯಕ್ಚುಲಿ ಇದೊಂದು 15 days ಆದರೂ ಹಿಂಗೆ ಇರುತ್ತೆ, ಏನು ಕರೆ ಕಟ್ಟೋದು ಏನೂ ಆಗೋದಿಲ್ಲ. ಚಿನ್ನು ನಿಂಚೋ ನೀನು. ಅಮ್ಮ ಇವತ್ತು ಹಬ್ಬನಾ? ಹಿಂಗೆ ರೆಡಿಯಾಗಿದ್ಯಾ? ತಿರ್ಗಾ ಅಲ್ಲೇ ಇಕ್ಬಾರ್ದು, ಮಾಮಿ ಮಾಡಲ್ಲ ನೀನು. ಸನ್ವಿ ಮಾಮಿ ಮಾಡಲ್ಲ.
ಸಾಕು ಬಿಡು ಮತ್ತೆ. ನೋಡಿ ನನ್ನ ಮಗಳು ಡ್ರೆಸ್ ಇದು ಆ್ಯಕ್ಚುಲಿ ನಾನೇ ಹೊಲ್ದಿದ್ದು, ಚಿಕ್ಕದಾಗ್ಬಿಟ್ಟಿದೆ ಇವಾಗ ಲಂಗ ಬ್ಲೌಸು. ಸಣ್ಣ ಇಲ್ಲೋಡು ಚಿನ್ನ ಇಲ್ಲೋಡೆ. ನಿನ್ ಆಯ್ತಾ ಅಮ್ಮ ಜಿಜಿ ಪಪ್ಪು ಆಯ್ತಾ? ಏನಾಯ್ತು ನಿಂದು? ಇಲ್ಲಿ ತಲೆ ಯಾರಾಯ್ತು ನೋಡೋಣ. ಸಾನು ಇಲ್ಲೋಡು ಚಿನ್ನ. ಹೋಯ್ ನೋಡೋದೇ ಇಲ್ಲೋಡು. ಅಮ್ಮ ಯಾರು ಮಾಡಿಸಿದ್ದು ಜಿಜಿ ಪಪ್ಪು ನಿಂಗೆ? ಇಲ್ಲಿ ಹೇಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾರು ಮಾಡಿಸಿದ್ದು ಜಿಜಿ ಪಪ್ಪು? ಅಜ್ಜಿನ. ಏನು ಮಾಡ್ತಾ ಇರೋದು ಅದು? ನಾನು ಇಕ್ಕಿದ್ದೀನಿ ಬಿಡು ಬೊಟ್ಟು. ಸೊ ನಮ್ಮಮ್ಮ ಮನೇಲಿ ಪೂಜೆ ಮುಗೀತು. ನಮ್ಮಮ್ಮ ಮನೆಯಲ್ಲಿ ಇಲ್ಲಿ ಸ್ಟೂಲ್ ಮೇಲೆ ಪುಟ್ಟದಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ಕಳೆ ಆಗಿದೆ ನೋಡಿ. ಸ್ಟೂಲ್ ಮೇಲೆ ಇಟ್ಟಿದ್ರು. ದೇವ್ರ ಮನೆಯೇ ಇರಬೇಕಂತ ಏನಿಲ್ಲ. ಎಷ್ಟು ಕಳೆ ಆಗಿದೆ ನೋಡಿ ಅಮ್ಮ ಮನೆ, ದೇವ್ರ ಮನೆ. ಸೊ ಪೂಜೆ ಎಲ್ಲ ಮುಗೀತು. ನನ್ನ ಮಗಳನ್ನ ಆ್ಯಕ್ಚುಲಿ ನಮ್ಮಮ್ಮ ಅಂಗನವಾಡಿ ಹತ್ರ ಕರ್ಕೊಂಡೋಗಿದ್ದಾರೆ. ಸೊ ಅಮ್ಮ ಮನೇಲಿ ಪೂಜೆ ಮುಗಿಸಿ ಇವಾಗ ಕೂತ್ಕೊಂಡೆ. ಟಿಫನ್ ಮಾಡಿ ನಿಂಬೆಹಣ್ಣು ಚಿತ್ರಾನ್ನ ಮಾಡಿತ್ತು. ಹಬ್ಬಗಳ ಬಂದರೆ ನಮ್ಮ ಕಡೆ ಎಲ್ಲ ಟಿಫನ್ಗೆ ಆ್ಯಂಡ್ ಮಧ್ಯಾಹ್ನ ಲಂಚ್ ಜೊತೆಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ತಾರೆ. ಸೊ ಚಿತ್ರಾನ್ನ ಮಾಡಿತ್ತು. ಇವಾಗ ಟಿಫನ್ ಮಾಡಿ ಕೂತ್ಕೊಂಡೆ. ಅಮ್ಮನ ಆ್ಯಕ್ಚುಲಿ ನನ್ನ ಮಗಳನ್ನ ಅಮ್ಮ ಅಂಗನವಾಡಿ ಹತ್ರ ಕರ್ಕೊಂಡೋಗಿದ್ದೆ. ಕಾಲ್ ಮಾಡಿದ್ರು ಅಂಗನವಾಡಿಯವರು, ಆಧಾರ್ ಕಾರ್ಡ್ ತೊಗೊಬನ್ನಿ ಮಗುದು ಅಂತ. ಅವಳಿಗಿನ್ನೂ 2 ಇಯರ್ ಕಂಪ್ಲೀಟ್ ಆಗಿಲ್ಲ ಅಲ್ವಾ. ಸೊ ಅದಕ್ಕೆ ಏನು ಕೇಳ್ಕೊಬರ್ತೀನಿ ಕೂತಿರು ಅಂತ ಕರ್ಕೊಂಡೋಗಿದ್ದಾರೆ. ಸೊ ಪೂಜೆ ಎಲ್ಲ ಮುಗಿಸಿ ಟಿಫನ್ ಮುಗಿಸಿ ಕೂತಿದ್ದೀವಿ. ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಬೇಕು. ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳೈತೆ, ಹಬ್ಬ ಅಲ್ವಾ. ಸೊ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ. ಸೊ ಪೂಜೆ ಎಲ್ಲ ಮುಗಿಸಿ ಅಮ್ಮನಿಗೆ ಆ್ಯಕ್ಚುಲಿ ಇದು 2 ಮನೆ ಇರೋದು ಅಮ್ಮ ಮನೆಯದು. ಸೊ ಈ ಕಡೆ ಕಿಚನಿಗೆ ಬಂದೆ ಅಡುಗೆ ಮಾಡೋದಕ್ಕೆ ಇಡೋಣ ಅಂತ. ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಎಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ. ನಮ್ಮ ಮನೇಲಿ ನಾವು ಎಷ್ಟೇನೇ ಮಾಡ್ಕೊಂಡು ತಿಂದರು ಹೆಂಗೆ ಇದ್ರು ಅಮ್ಮ ಮನೆಗೆ ಬಂದಾಗ ಆಗೋ ಖುಷಿನೇ ಬೇರೆ ಅಲ್ವಾ. ನಾನು ಹೇಳಿದ ನಿಜ ಆದರೆ ಕಮೆಂಟ್ ಮಾಡಿ ಹೆಣ್ಮಕ್ಳು, ಏನಂತೀರಾ? ಸೊ ಎಲ್ಲ ಇಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾವು ನಮ್ಮ ಮನೆಯಲ್ಲೂ ಹಬ್ಬ ಎಲ್ಲ ಮಾಡ್ಬೋದು. ಅದು ಖುಷಿ ಇರುತ್ತೆ. ಆ್ಯಕ್ಚುಲಿ ಖುಷಿ ಇರೋಲ್ಲ ಅಂತ ಇಲ್ಲ, ಅದು ಖುಷಿ ಇರುತ್ತೆ. ಬಟ್ ಈಗ ಹಬ್ಬ ಮನೆಗೆ ಬಂದ್ವಿ, ಅಲ್ಲೆಲ್ಲ ಜೊತೆಗೆ ಸೇರಿ ಮಾಡ್ಕೊಂಡು ತಿಂತೀವಿ ಅಂದರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಖುಷಿ ಅದು. ಸೊ ಮಧ್ಯಾಹ್ನಕ್ಕೆ ಆಲೂಗಡ್ಡೆ ಹುಳಿಕಾಯಿ ಪಲ್ಯ ಮಾಡಿ ಅಡುಗೆ ಮಾಡೋಣ ಅಂತ ಬೇಯೋದಕ್ಕಿಡೋಣ ಅಂತ ಇಡ್ತಿದ್ದೀನಿ. ಹುಳಿಕಾಯಿ ಎಲ್ಲ ತೆಗ್ದಿಟ್ಟು ಹೋಗೈತೆ ಅವಮ್ಮ, ಹಚ್ಚಿಟ್ಟಿರು ಅಂಗನವಾಡಿಗೆ ಹೋಗಿ ಬರೋ ಅಷ್ಟರಲ್ಲಿ ಅಂತ. ಸೊ ತರಕಾರಿ ಎಲ್ಲ ಇಟ್ಟೋಗಿದ್ದೆ ನಮ್ಮಮ್ಮ. ಒಳಗಡೆ ಆಲೂಗಡ್ಡೆ ಮತ್ತು ಹೆಸ್ರು ಕಾಳು ಬೇಯಕ್ಕೆ ಇಟ್ಬಿಟ್ಟು ಬಂದೆ ಹೆಚ್ಚೋಣ ಅಂತ. ಹುಳಿಕಾಯಿ ಹೆಸ್ರು ಕಾಳು ಪಲ್ಯ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ. ಸೊ ಅಂಗನವಾಡಿಗೆ ಹೋಗಿದ್ದಾರೆ, ಬರೋ ಅಷ್ಟರಲ್ಲಿ ಹಚ್ಕೊಬೇಕು. ನಿನ್ನ ಮಗಳು ಬರೋ ಅಷ್ಟರಲ್ಲಿ ಹಚ್ಕೊಂಬಿಡು ಅಂತ ಹೇಳೋಗೈತೆ. ನನ್ನ ಮಗಳು ಬಂದರೆ ಇದೇನಿದೆಯಲ್ಲ ಇಷ್ಟು ಬಿಡೋಲ್ಲ, ನೀಟಿಗೆ ಎಲ್ಲ ಕಿತ್ತಾಕೊಂಡು ಕೂತ್ಕೊತಾಳೆ. ನಾನು ಮಾಡ್ತೀನಿ ಅಂತ ಎಲ್ಲ ಹಚ್ಚಿ ರೆಡಿ ಮಾಡಿ ಅಡುಗೆ ರೆಡಿ ಆಗ್ತಾಯಿದೆ. ಇದರಲ್ಲಿ ಹುಳಿಕಾಯಿ ಮತ್ತು ಹೆಸ್ರು ಕಾಳು ಪಲ್ಯ ಮಾಡೋದಕ್ಕೆ ಬೇಯಕ್ಕೆ ಹಾಕಿದೆ. ಆ್ಯಂಡ್ ಒಬ್ಬಟ್ಟು ಬೇಳೆ ನೋಡಿ ನಮ್ಮಮ್ಮ ಇವಾಗ ಇಟ್ಟಿದ್ದೆ ಇನ್ನು ಬೇಳೆಗೆ. ಸೊ ಲೇಟಾಗುತ್ತೆ. ಆಲೂಗಡ್ಡೆ ಎಲ್ಲ ಬೆಂದು ರೆಡಿ ಆಗಿದೆ, ಒಗ್ಗರಣೆ ಹಾಕಬೇಕು. ಒಬ್ಬಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡಿ ನಮ್ಮ ಮಮ್ಮಿ. ಪಲ್ಯ ಎಲ್ಲ ನಾನು ಮಾಡಿಕ್ಕಿದ್ದೆ, ಅನ್ನ ಮಾಡೈತೆ, ಸಾರು ಮಾಡ್ತಾ ಇದ್ದಾರೆ. ಒಗ್ಗರಣೆ ಹಾಕ್ಬೇಕು ಮಮ್ಮಿನ. ದಾರಿ ಬಿಡು. ಏನದು ಚಿನ್ನು? ಹಪ್ಳ ಹಾಕ್ಕೊಡ್ತಿದ್ದು ಕೊಡು ಅಜ್ಜಿಯೇ. ಹಾಂ ಹಾಕ್ಕೊಡ್ತಿದ್ದು ಕೊಡ್ಕಂದ. ಅದು ಹಸೇದು ತಿನ್ನಬಾರ್ದು. ಹಾಕ್ಕೊಡ್ಲಾ? ಬೇಕಾ? ನಮ್ಮಮ್ಮ ಅಡುಗೆ ಮಾಡ್ತಿತ್ತಂತೆ. ನನ್ನನ್ನು ನೋಡ್ರಿ ಒಬ್ಬಟ್ಟು ತೊಟ್ಟು ಅಂತ ಕುಣ್ಸೈತೆ. ಇವಾಗ ಒಬ್ಬಟ್ಟು ತೊಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು. ನಾನು ಒಬ್ಬಟ್ಟು ತಟ್ತಾ ಇದ್ದರೆ ನಮ್ಮಮ್ಮ ಹಾಕ್ಬಿಡುತ್ತೆ, ಹಂಗೆ ಬೇಗ ಆಗುತ್ತೆ. ನಮ್ಮಪ್ಪ ಆಲ್ರೆಡಿ ಊಟಕ್ಕೆ ಬಂದಿದ್ದಾರೆ. ಇನ್ನು ಒಬ್ಬಟ್ಟು ಇವಾಗ ತೊಟ್ತಾ ಇದ್ದೀವಿ. ಸಾರೆಲ್ಲ ಆಯ್ತಾ ಮಮ್ಮಿ? ಎಣ್ಣೆ ಒಗ್ಗರಣೆ ಹಾಕ್ಬಿಟ್ಟು ಅಲ್ಲಿ ಅಡಿಕೆ ನೋಡಿ ಒಬ್ಬಟ್ಟು ತೊಟ್ತಾ ಇದ್ದೀನಿ ನಾನು. ಹಿಟ್ಟು ಮಧ್ಯ ಹಿಂಗೆ ಇಟ್ಕೊಂಡು ನೋಡಿ ನಾನು ಹೆಂಗೆ ತೊಡ್ತೀನಿ ಅಂತ ಹೇಳ್ತೀನಿ. ನಾನು ಅಮ್ಮ ಮನೇಲಿದ್ದಾಗೆ ಕಲ್ತಿರೋದಿದು. ಇನ್ನು ಕೆಲವ್ರು ಏನು ಮಾಡ್ತಾರಂದರೆ ಈ ಥರ ಕವರ್ ಮೇಲೆ ತೊಡ್ತಿರ್ತಾರಲ್ಲ, ಒಬ್ಬಟ್ಟು ಮೇಲೆ ಇದ್ರ ಮೇಲೆ ಇನ್ನೊಂದು ಕವರ್ ಹಾಕ್ಕೊಂಡು ನೀಟ್ಗೆ ಒಸೆಯೋ ಥರ ಮಾಡಿಬಿಡ್ತಾರೆ. ಅದು ಆರಾಮಾಗಿ ಮಾಡ್ಬೋದು.
ಆ್ಯಕ್ಚುಲಿ ನನಗೂ ಫಸ್ಟೆಲ್ಲ ಬರ್ತಾ ಇರಲಿಲ್ಲ, ಆಮೇಲೆ ಕಲ್ತ್ಕೊಂಡಿದ್ದು. ಫಸ್ಟ್ ನಮ್ಮಮ್ಮ ತೊಟ್ಟದು ನಾನು ಸುಡ್ತಿದ್ದೆ ಹೆಂಚ ಮೇಲೆ. ನೋಡಿದ್ರಾ ನಾನು ತೊಟ್ಟಿದ್ರೆ ಹಿಂಗಿರ್ತೈತೆ. ಇಲ್ಲ ಆ್ಯಕ್ಚುಲಿ ನೀಟಿಗೆ ತಟ್ತೀನಿ ನಾನು. ಒಂದು ಹ್ಯಾಂಡಲ್ಲಿ ವೀಡಿಯೋ ಮಾಡಿಕೊಂಡು ಒಂದು ಹ್ಯಾಂಡಲ್ಲಿ ಇದು ಮಾಡ್ತಾಯಿದ್ದೀನಲ್ವಾ, ಅದಕ್ಕೆ ಅಷ್ಟೇ. ಏನು ಚಿಕ್ಕಿದ್ಯಾ ಮಮ್ಮಿಗೆ? ನೋಡಿ ಅಮ್ಮ ಮನೆಯಲ್ಲಿ ಎಲ್ಲ ಅಡುಗೆ ರೆಡಿ ಆಯಿತು. ಪಲ್ಯ, ಹಪ್ಳ, ಬಿಸಿ ಒಬ್ಬಟ್ಟು, ಅನ್ನ, ಸಾಂಬಾರು, ಚಿತ್ರಾನ್ನ ಒಂದು ಐಟಮ್ ಇತ್ತು. ಬೆಳಿಗ್ಗೆ ತಿಂದಿದ್ನಲ್ಲ ಅಂತ ಹಾಕ್ಕೊಳ್ಳಲಿಲ್ಲ. ಸೊ ನಮ್ಮ ಮನೇಲಿ ಹಬ್ಬದ ವಾತಾವರಣ ಬಂದೇ ಬಿಡ್ತು. ಒಬ್ಬಟ್ಟು ಮಾಡಿದ್ರೆ ಅದು ಎಂಥವ್ರ ಮನೇಲೂ ಹಬ್ಬದ ವಾತಾವರಣ ಅನ್ಸ್ಕೊಬಿಡುತ್ತೆ. ಸೊ ಇದು ಇವತ್ತಿನ ನಮ್ಮ ಮನೆಯ ಹಬ್ಬದ ಊಟ ಆಗಿರುತ್ತೆ. ಸಾನು ಬುಯ್ಯ ತಿಂದ? ಹಾಂ, ಏನು ಜಾಸ್ತಿ ಆಗೈತೆ ಹಂಗಾಡ್ತಾ ಇದೆಯಾ ನೀನು? ಚಿನ್ನು ನನ್ನ ಮಗಳು ನೋಡಿ ಊಟ ಎಲ್ಲ ಮಾಡಿ ಚಾಪೇನು ಅವಳೆ ಹಾಕ್ಕೊಂಡು ದಿಂಬು ಅವಳೆ ಹಾಕ್ಕೊಂಡು ಮಲ್ಕೊಂಬಿಟ್ಟವಳೆ. ಚಿನ್ನು ಏಯ್ ನಿದ್ದೆ ಬಂದುಬಿಡ್ತಾ? ಕಳ್ನಿದ್ದೆ ಬಂತ ಸಾನು? ಎಷ್ಟು ಮಾಡ್ತಾವಳು ನೋಡ್ರಿ ಅವಳು. ಓಯ್ ಎಲ್ಲೈತೆ? ಸೊ ಫೈನಲಿ ಊಟ ಎಲ್ಲ ಮುಗಿಸಿ, ಅಡುಗೆ ಎಲ್ಲ ಆಗಿ ಊಟ ಮುಗಿಸಿ, ಅಪ್ಪ ಎಷ್ಟು ಬಿಸಿಲು, ಎಷ್ಟು ಸೆಕೆ ಆಗುತ್ತೆ. ಒಂದು ಕಡೆ ಇರೋದಕ್ಕೆ ಆಗಲ್ಲ ಈ ಸೆಕೆಗೆ. ಫ್ಯಾನು ಓಡ್ತಿದ್ರೂ ಹವೆಗಳಿನೇ ಬರುತ್ತೆ. ಊಟ ಎಲ್ಲ ಮುಗಿಸಿ ಇವಾಗ ರೆಸ್ಟ್ ಮಾಡೋಕ್ಕೆ ಬಂದ್ವಿ. ನಮ್ಮ ಅಪ್ಪ ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ರು. ತೋರಿನೂ ಬರ್ತಾಯಿದ್ದೀನಿ ಅಂದರು. ನನ್ನ ಮಗಳನ್ನ ಮಲಗಿಸ್ಬೇಕು ಇವಾಗ. ಅಜ್ಜಿ ಮೇಲೆ ಜಗಳ ಮಾಡು. ನಮ್ಮ ಅಮ್ಮನ ಮೇಲೆ ಜಗಳ ಮಾಡ್ತಾ ಇರೋದು ನೋಡ್ರಿ. ಸರ್ ಅಜ್ಜಿ ಮೇಲೆ ಪಾ ಜಗಳ ಮಾಡು. ಸಣ್ಣ ಜಗಳ ಮಾಡು, ಅಜ್ಜಿ ಮೇಲೆ ಮಾಡು. One hour later. ವಿಡಿಯೋ ಮಾಡ್ಲಾ? ಚುಚ್ಚಿಲ್ಲ, ಚುಚ್ಕೋ. ಸ್ಟಾರ್ಟ್. ನಿಂದಲ್ಲ ಚಾಮಿಗೆ ಅದು ಹಾಕು. ಇನ್ನೊಂದು ಹಾಕೊಳ್ಳ? ಇನ್ನೊಂದು ಹಾಕ್ಬಿಡು. ಏಕ 2 ಹಾಕು, ನಾನು 2 ಹಾಕ್ತೀನಿ. ತಗುಲ್ತು. ನಾನು 1 ಹಾಕ್ತೀನಿ ಅಷ್ಟೇ, ಇನ್ನೊಂದು ಹಾಕು ನೀನೆ. ಇದು ಚುಚ್ಕೊಳಲ್ಲ. ಸುಮ್ಮನೆ ಚುಚ್ಚು. ಜೋಗ ಕೊಟ್ಟು ಹೆಚ್ಚಾಯ್ತಲ್ಲ, ಅವಳ ಕೈಯಲ್ಲಿ ಮುಟ್ಸು. ಝೂಮ್ ಹಾಕಿದ್ಯಾ?
ಅದೇ ಇದು ಪೊಟ್ಯಾಟೋದು. ತಿಂತ್ಯಾ? ಹ್ಞೂ. ಡ್ಯಾಡಿ ಹಚ್ಚೋಣತೆ ಸ್ವಲ್ಪ ಹಾಕ್ಬೇಕು ಖಾರ. ಖಾರ ಸಾಕು. ಏನು ಡ್ಯಾಡಿ ಬರ್ಗೂ ಆಗಲ್ವಾ? ಸಣ್ಣ ಏನು ಬೇಕು ನಿನಗೆ? ಏನು ಬೇಕು ಸಣ್ಣ? ಜೀವನ ಬೇಕಂದ್ರೆ ಪಾಪ್ಕಾರ್ನ್. ದೇವಸ್ಥಾನ ಇದೆ. ಏನಂತೆ? ಜೋಳ ತಿಂತೀನಿ ಅಂತ ಏನಂತೆ? ಬೇಡ ಏನಂತೆ? ಜೋಳ ಅಂತೆ. ಬೇಡ ಏನಮ್ಮ? ನೀನು ಇಟ್ಕೊಂಡಿಲ್ವಾ? ಹಾಂ ಏನು ಬೇಡ ಬಾರು ಶೆಕೆ ಅಲ್ಲ.
ಸೊ ಫೈನಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಇವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿತ್ತು. ಅಮ್ಮ ಮನೆಗೆ ಹೋಗಿ ಎಲ್ಲ ಹಬ್ಬದೂಟ ಮಾಡಿಕೊಂಡು ಮತ್ತು ಸಂಜೆ ಮೇಲೆ ಜಾತ್ರೆಗೆ ಹೋಗಿ, ನಮ್ಮೂರ ಜಾತ್ರೆ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ, ತುಂಬ ದೊಡ್ಡದಾಗಿ ನಡೆಯುತ್ತೆ. ನಾನು ಆಗಿರೋಷ್ಟು ಕ್ಲಿಪ್ಸ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಸಾವಿರಾರು ಜನ ಬಂದಿರ್ತಾರೆ, ಎಲ್ಲ ಥರ ಅಂಗಡಿಗಳಿರುತ್ತೆ. ಆ ತೇರು ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಸೊ ಎಲ್ಲ ಮುಗಿಸ್ಕೊಂಡು ಓಡಾಡ್ಕೊಂಡು ಬಂದ್ವಿ. ತುಂಬ ದೂರವರೆಗೂ ಇರುತ್ತೆ, ಒಂದು 1.5-2 ಕಿಲೋಮೀಟರ್ಸ್ ಅಷ್ಟು ಇರುತ್ತೆ, ಹೋಗ್ತಾ ಬರ್ತಾ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಾನುಮನ ಹಾಕ್ಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗೋಯ್ತು. ಆ್ಯಂಡ್ ಅವಳೇನೆಂದರೆ ನನ್ನ ಹತ್ರ ಜಾಸ್ತಿ ಬರೋಲ್ಲ, ಹೊರಗಡೆ ಹೋದರೆ ನೂತು ಹತ್ರನೇ ಇರ್ತಾಳೆ, ಹೈಟ್ ಇದ್ದಾರಲ್ಲ ಎಲ್ಲ ಸುತ್ತ ಕಾಣುತ್ತೆ ಅಂತ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಸೊ ಈಗ ಊಟ ಮಾಡಿ ಮಲಗಬೇಕು. ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.